ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೆನೋವೋ G50 ಲ್ಯಾಪ್ಟಾಪ್ನ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಸೊ ಮೊದಲು ಸ್ಕ್ರೂಸ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ನಂತರ ಸ್ಲೈಡ್ ಮಾಡಿದರೆ ನಮಗೆ ಲ್ಯಾಪ್ಟಾಪ್ ಬ್ಯಾಕ್ ಕವರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಈ ಲ್ಯಾಪ್ಟಾಪಲ್ಲಿ SSD ಇದೆ. ಸೊ ನಾನು SSDನ ರಿಮೂವ್ ಮಾಡಿ SSDನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲು ನಾವು SSDಗೆ ಹಾಕಿರುವಂಥ ಸ್ಕ್ರೂಸ್ಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಟೋಟಲಾಗಿ ಇಲ್ಲಿ 4 ಸ್ಕ್ರೂಸ್ ಇದೆ. ಸೊ ಯಾವುದು ಬಿಡ್ದೇ ರಿಮೂವ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಸ್ಲೈಡ್ ಮಾಡಿದರೆ ಸೊ SSD ಹೊರಗಡೆ ಬರುತ್ತೆ. ಸೊ ಈಗ ಏನಾಗುತ್ತೆ, ಲ್ಯಾಪ್ಟಾಪಲ್ಲಿ ನಿಮಗೆ SSD ಇರೋದಿಲ್ಲ. ಸೊ ಹಂಗಾಗಿ ನಿಮಗೆ SSD ಹಾಕಲಿಕ್ಕೆ ಸ್ಪೇಸ್ ಸಿಗುತ್ತೆ. ಇದರಲ್ಲಿ NVMe ಸ್ಲಾಟ್ ಇಲ್ಲ. ಸೊ ಹಂಗಾಗಿ ನಾವು SSDನ ರಿಮೂವ್ ಮಾಡಿ SATA SSDನ ಹಾಕ್ತಾಯಿದ್ದೇವೆ. ಅದರ ಜೊತೆಗೇ ರ್ಯಾಮ್ ಕೂಡ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದರಲ್ಲಿ ಇರೋದು ಓನ್ಲಿ 4GB ರ್ಯಾಮ್. ಸೊ ನಾನು ರಿಮೂವ್ ಮಾಡಿ 8GB ರ್ಯಾಮ್ನ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗುತ್ತೆ. ನೀವು ಯಾವ ಕಂಪ್ನಿ ಬೇಕಾದರೂ ಕೂಡ ಹಾಕೋಬೋದು. ನಾನಿಲ್ಲಿ EVM SSD ಮತ್ತು ಸ್ಯಾಮ್ಸಂಗ್ ರ್ಯಾಮ್ನ ಹಾಕ್ತಾಯಿದ್ದೀನಿ. ಸೊ ಓಪನ್ ಮಾಡಿ ನಾನು ಓನ್ಲಿ ಸಿಂಗಲ್ ಸ್ಲಾಟಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 8GB ಒಂದೇ. ನೀವು ಬೇಕಾದರೆ 4GB ಎರಡು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ, ಇದು SATA. ಸೊ ನೀವು ಇದ್ರದ್ದು SSD ಕವರ್ ಕೂಡ ತಗೊಂಡು SSD ಹಾಕ್ಬೋದು, ಅಥವಾ ಡಬಲ್ ಟೈಪ್ ಯೂಸ್ ಮಾಡಿ ಕೂಡ ನೀವು SSDನ ಹಾಕ್ಬೋದು. ಸೊ ನಿಮ್ಮ ಕನ್ವೀನಿಯಂಟ್ ಯಾವುದು ಈಸಿ ಆಗುತ್ತೋ ಸೊ ಅದು ನೀವು ಯೂಸ್ ಮಾಡ್ಕೋಬೋದು. ಸೊ ಈಗ ಅಪ್ಗ್ರೇಡ್ ರೆಡಿ ಆಗಿದೆ. ಆನ್ ಮಾಡೋಣ. ಸೊ ನಿಮಗೆ ಕಾಣ್ತಾ ಇದೆ ನೋಡಿ, 8GB ರ್ಯಾಮ್ DDR3 ಇದೆ. ಸೊ ಅದ್ರ ಜೊತೆಗೆ SSD EVM SATA ಕೂಡ ಕಾಣ್ತಾ ಇದೆ. ಥ್ಯಾಂಕ್ ಯು.